ಒಂದು ಈ ಪಿಕ್ಚರಿನ ಪ್ರೆಸೆಂಟ್ ಮಾಡ್ತಾ ಇರೋದು. ನಾನು ಪಿಕ್ಚರ್ ಶುರು ಮಾಡ್ಬೇಕಾದ್ರೆ ಸುದೀಪ್ ಅವ್ರಿಗೆ ಕೇಳಿದೆ, ಯು ಹ್ಯಾವ್ ಟು ಪ್ರೆಸೆಂಟ್ ದಿಸ್ ಫಿಲಮ್, ನೀವು ಅರ್ಪಿಸ್ಬೇಕು ಈ ಸಿನಿಮಾನ ಅಂತ. ಏನು ಯೋಚನೆನೂ ಮಾಡಲಿಲ್ಲ. ಹಿ ವಾಸ್ ಸಫರಿಂಗ್ ಫ್ರಮ್ ಅ ಬ್ಯಾಡ್ ಕೋಲ್ಡ್. ಹಿ ವಾಸ್ ಆಲ್ವೇಸ್ ಬೀನ್ ಅ ಸಪೋರ್ಟ್. ಇವತ್ತು ಈ ಸಿನಿಮಾಗೆ ಹಿ ಈಸ್ ಪ್ರೆಸೆಂಟಿಂಗ್ ದ ಫಿಲಮ್. ಆ್ಯಂಡ್ ಒನ್ ಮೋರ್ ಪರ್ಸನ್ ಹಿಯರ್ಸ್ ರಮೇಶ್ ರೆಡ್ಡಿ, ಅವರು ಅಷ್ಟೇ. ಅವ್ರಿಗೆ ಹೇಳಿದೆ, ಸರ್ ಈ ಸಿನಿಮಾ ನೀವು ಪ್ರೆಸೆಂಟ್ ಮಾಡಬೇಕು ಅಂತ, ನಿರೂಪಣೆ ಅರ್ಪಿಸಬೇಕು ಅಂತ. ಆವಾಗ ಅವರು ಅಷ್ಟೇ, ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ಒಂದು ಹುಡುಗ ನೋಡಿದ್ರೆ ಖುಷಿ ಆಗುತ್ತೆ, ಮಾಡಿ ಅಂತ ಹೇಳಿದ್ರು. ಏನನ್ನು ಯೋಚನೆ ಮಾಡಲಿಲ್ಲ, ಯಾಕಂದರೆ ಅವರು ದೊಡ್ಡ ಸಿನಿಮಾ ಮಾಡ್ತಾ ಇದ್ರಾಗಲೇ. ಇದ್ರ ಮಧ್ಯೆ ಇವರಿಬ್ಬರೂ ನಮಗೆ ಅರ್ಪಿಸ್ತಾ ಇರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ಮೈ ಫ್ರೆಂಡ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಸುದೀಪ್ ಸರ್ ಜೊತೆ ನಾನು ಮಾತಾಡ್ತಾ ಇರೋದು. ಅವ್ರ ಮುಂದೆ ನಾವೇನು ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಬಟ್ ನಮ್ಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ನಮ್ಮ ಸಮರ್ಜಿತ್ತು ಟೈಮ್ ಬರುತ್ತೆ ಅಂತ ಒಳ್ಳೆ ಟೈಮ್ ಬಂದಿದೆ. ನನಗೆ ಗೊತ್ತಿ ಒಳ್ಳೆ ಟೈಮ್ ಬಂದಿದೆ. ಇವಾಗ ಖಂಡಿತ ನೀನು ಸಕ್ಸಸ್ ಆಗ್ತೀಯಾ. ನೆಕ್ಸ್ಟ್ ನನ್ನ ಬ್ಯಾನರಲ್ಲೇ ನಿನ್ಗೆ ನಾನು ಫಿಲಮ್ ಮಾಡ್ತೀನಿ. ನೀನು ಟ್ರೈಲರ್ ನೋಡಿದಾಗ ಖಂಡಿತ ನನ್ನ ಬ್ಯಾನರಲ್ಲಿ ನಾನು ಫಿಲಮ್ ಮಾಡ್ತೀಯ. ತುಂಬ ಹಾರ್ಡ್ ವರ್ಕ್ ಮಾಡಿದ್ಯಾ. ಇವಾಗ ನಾನು ನೋಡ್ತಾ ಇದ್ರೆ ನೀವು ಒಂದು 10 ಪಿಕ್ಚರ್ ಮಾಡ್ದಂಗಿದೆ. ನಂದು ಇವಾಗ 10ನೇ ಪಿಕ್ಚರ್ ಮಾಡ್ತಾಯಿದ್ದೀನಿ. ಇನ್ನೂ ನಾನು ಕಲ್ತಿಲ್ಲ, ಬಟ್ ಫಸ್ಟ್ ಪಿಕ್ಚರಲ್ಲೇ ಕಲ್ತಿದ್ದೀಯಾ, ಅದು ನನಗೆ ತುಂಬ ಖುಷಿ ಆಯಿತು. ಬಟ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಅದಂತ. ಖಂಡಿತ ಮಾಡ್ತೀನಿ ಅಂತ. ಚೆನ್ನಾಗಿ ಮಾಡಿದ್ಯಾ ಅಮ್ಮ. ನಮ್ಮ ಹೀರೋಯಿನ್ ಸಾನ್ಯ ನೀವು ಚೆನ್ನಾಗಿ ಮಾಡಿದ್ದೀರಾ. ನನ್ನ ಟ್ರೈಲರ್ ನೋಡಿದಾಗ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಖಂಡಿತ ನೀವು ಒಂದು ಶ್ರೀದೇವಿ ಥರ ಬರ್ಬೋದೇನೋ ನಮ್ಮ ಇದಕ್ಕೆ. ನಂದ ದೇವರು ಒಳ್ಳೇದು ಮಾಡಲಿ, ನಮ್ಮ ಗೌರಿ ಪಿಜಮ್ದು ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.